ಹೇಳ್ತಾ ಇದ್ದೀನಿ ಅನ್ಕೊಂಡ್ರಾ? ಒಂದು ಸ್ವಲ್ಪ ತಾಳಿ. ಪಾಸ್ತಾ, ಪುಲಾವ್, ರೊಟ್ಟಿ, ಟಾಕೋ, ಮ್ಯಾಗಿ, ಇವಾಗ ಹೊಸದ್ ಬೇರೆ ನಮ್ಮ ಬೆಳ್ಳುಳ್ಳಿ ಕಬಾಬಪ್ಪ. ಇನ್ನೂ ಗೊತ್ತಾಗ್ಲಿಲ್ವಾ? ಸರಿ, ಯುಗಾದಿ ಹರಟೆ ಕಟ್ಟೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಆರುಷಿ ಸ್ವಾಮಿ. ಇವತ್ತು ಹರಟೆ ಮಾಡೋದು ಟ್ರೆಡಿಷ್ನಲ್ ಫುಡ್ಡಾ ಮಾಡರ್ನ್ ಫುಡ್ಡಾ ಯಾವ್ದು ಬೆಸ್ಟು ಅಂತ. ಈಗ ಟ್ರೆಡಿಷ್ನಲ್ ಟೀಮ್ ತಂಡದಲ್ಲಿ ಯಾರಿದ್ದಾರೆ ನೋಡೋಣವಾ? ನಮಸ್ಕಾರ, ನನ್ನ ಹೆಸರು ಸಾನ್ವಿ ಲಮಾನೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಕಾಶಿ ಪ್ರದೀಪ್. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ರೋಹನ್ ಕೆದ್ಲಾಯ. ಈಗ ಮಾಡರ್ನ್ ಟೀಮಲ್ಲಿ ಯಾರಿದ್ದಾರೆ? ನಮಸ್ತೆ, ನನ್ನ ಹೆಸರು ತೃಪ್ತಿ ನಿರಂಜನ್. ನಮಸ್ಕಾರ, ನನ್ನ ಹೆಸರು ಸಮುದಿತಾ ಕುಮಾರ್. ನಮಸ್ಕಾರ, ನನ್ನ ಹೆಸರು ಸುಹಾಸ್ ಮೋಹನ್. ಬನ್ನಿ, ಈಗ ಇಲ್ಲಿ ಬೆಳೆದಿರುವ ನಮ್ಮ ಜೆನ್ ಆಲ್ಫಾ ಮಕ್ಕಳು ಏನ್ ಹೇಳ್ತಾರೆ ಕೇಳೋಣವಾ? ಶುರು ಮಾಡಕ್ಕೆ ನಮ್ಮ ಟ್ರೆಡಿಷನಲ್ ತಂಡದವ್ರು ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೈ ಫೇವ್ರೆಟ್ ಫುಡ್ ಅಂದರೆ ಇಡ್ಲಿ ಮತ್ತೆ ವಡ. ಬಿಸಿ ಬಿಸಿ ಇಡ್ಲಿ ಜೊತೆ ಚಟ್ನಿ ಮತ್ತೆ ಸಾಂಬಾರು ತಿನ್ನೋ ಮಜಾನೇ ಬೇರೆ ಇದೆ. ಅದ್ರ ಜೊತೆ ವಡ ಇದ್ರೆ ಅಂತೂ ಕೇಳೋದೇ ಬೇಡ. ನಮ್ಮಮ್ಮ ಮಾಡಿದ್ರು ಅನ್ಕೊಂಡ್ರ? ಅಲ್ಲ ಅಲ್ಲ, ನಮ್ಮ ಮನೆ ಹತ್ರ ಇಡ್ಲಿ ಎಕ್ಸ್ಪ್ರೆಸ್ದು. ಸೊ ಮೊನ್ನೆ ಇನ್ಸ್ಟಾದಲ್ಲಿ ಒಂದು ರೆಸಿಪಿ ನೋಡಿದೆ. ಅವ್ರೇನು ಮಾಡ್ತಾ ಇದ್ದಾರೆ ಅನ್ಕೊಂಡ್ರೆ, ಓರಿಯೋ ಬಿಸ್ಕೆಟ್ನ ತಗೊಂಡು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಅದು ಇಡ್ಲಿ ತಟ್ಟೆಗೆ ಹಾಕಿ ಸ್ಟೀಮ್ ಮಾಡಿದರು. ಅದು ಸಾಲದು ಅಂತ ಚಾಕ್ಲೇಟ್ ಪೀಸ್ನ ಬೇರೆ ಸೆಂಟ್ರಲ್ಲಿ ಹಾಕಿದ್ರು. ಅದನ್ನು ತಿನ್ನೋಣ ದೇವ್ರೇ ಕಾಪಾಡಬೇಕು. ಮಾಡರ್ನ್ ಹೆಸರಲ್ಲಿ ಏನನ್ನು ಮಾಡ್ತಾರೆ. ಅಯ್ಯೋ, ಒಂದು ಡಿಸ್ಕ್ಲೇಮರು, ಅವ್ರ ಅಮ್ಮ ಎಲ್ಲ ಇಡ್ಲಿ ಚೆನ್ನಾಗೇ ಮಾಡ್ತಾರೆ, ಅವ್ರ ಅಮ್ಮ ಹತ್ರ ಬರಬೇಡಿ. ಎಲ್ಲ ಅಮ್ಮಂದ್ರು ಚೆನ್ನಾಗೇ ಮಾಡ್ತೀರಾ. ಅವ್ರು ಹೇಳ್ತಿರೋದು ಮಾಡರ್ನ್ ಹೆಸರಲ್ಲಿ ಅನ್ಹೆಲ್ತಿ ಫುಡ್ ಮಾಡ್ತಾರೆ, ಇವ್ರು ಮಾಡರ್ನ್ ಫುಡ್ನವರು ಅಂತ. ಅದಕ್ಕೆ ಮಾಡರ್ನ್ ಫುಡ್ ನೀವೇನು ಹೇಳ್ತೀರಾ? ಅಯ್ಯೋ, ಇಡ್ಲಿನ ಅದ್ರ ಬ್ಯಾಟರ್ ಮಾಡೋಕ್ಕೇನೆ 3 ದಿವಸ ಬೇಕು. ಅದೇನಿದು ನಮ್ಮ ಇಂಡಿಯನ್ ಟ್ರಾಪಿಕಲ್ ವೆದರ್ಗೆ ಸರಿ ಅನ್ಸುತ್ತೆ. ಈ ಊರಲ್ಲಿ ಅದು ಫರ್ಮೆಂಟ್ ಆಗಲ್ಲ, ನಮ್ಮಮ್ಮ ಬಿಡಲ್ಲ. ಏನೇನೋ ಟ್ರೈ ಮಾಡಿ ಇಡ್ಲಿ ಬ್ಯಾಟರ್ ಫರ್ಮೆಂಟ್ ಆಯಿತು ಅಂತ ಇಟ್ಕೊಳ್ಳಿ. ಅದಕ್ಕೆ ಚಟ್ನಿ, ಸಾಂಬಾರ್, ವಡೆ ಎಲ್ಲ ಮಾಡ್ಕೊಂಡು ಕೂತ್ಕೋಬೇಕು. ಇಷ್ಟೆಲ್ಲ ಮಾಡಿದ್ರೂ ಚಿಕ್ಕ ಮಕ್ಳಿಗೆ ಕೊಡಬೇಕು ಅಂದರೆ ಜಾಮ್ ಇಲ್ಲ ಚಾಕ್ಲೇಟ್ ಸಾಸ್ ಹಾಕಲೇಬೇಕು. ಯಾರಿಗಾದ್ರೂ ಕೇಳಿ ಹಂಗೆ ಹೇಳ್ತಾರೆ. ಇಷ್ಟೆಲ್ಲ ಮಾಡ್ಕೊಂಡು ತಿನ್ನೋಕೆ ಯಾರಿಗೆ ಟೈಮ್ ಇರುತ್ತೆ ಹೇಳಿ? ಅದಕ್ಕೆ ನೋಡಿ, ಮಾಡರ್ನ್ ಫುಡ್ ಈಸ್ ಕನ್ವೀನಿಯಂಟ್, ಈಸಿ ಟು ಪ್ರಿಪೇರ್ ಆ್ಯಂಡ್ ಡೆಲಿಷಿಯಸ್. ಫಾರ್ ಎಕ್ಸಾಂಪಲ್, ಪಾಸ್ತಾ ಎಷ್ಟು ಈಸಿ ಅಂದರೆ, ಪಾಸ್ತಾನ ಬಾಯ್ಲ್ ವಾಟರ್ಗೆ ಹಾಕಿ ಆಮೇಲೆ ಅದು ಸಾಸ್ ಜೊತೆ ಮಿಕ್ಸ್ ಮಾಡಿದ್ರೆ ಆಯಿತು. ಯಾರಿಗೂ ವೇಟ್ ಮಾಡೋದು ಬೇಡ, ನಾನೇ ಮಾಡ್ಕೋತೀನಿ, ಅಷ್ಟು ಈಸಿ. ಪಾಸ್ತಾ ಬೇಡ ಅಂದರೆ ಪ್ಯಾನ್ಕೇಕ್ಸ್ ಎಲ್ಲ ವಾಫಲ್ಸು ಮಾಡ್ಕೋಬೋದು. ಅದು ಎಷ್ಟು ಈಸಿ ಅಂದರೆ, ರೆಡಿ ಮಿಕ್ಸ್ ಬರುತ್ತಲ್ಲ, ಅದನ್ನು ಮಿಕ್ಸ್ ಮಾಡ್ಕೊಂಡು ಪ್ಯಾನ್ಗೆ ಹಾಕಿದ್ರೆ ಆಯಿತು. ಫ್ರೂಟ್ಸು ಟಾಪಿಂಗ್ಸು ಹಾಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಅಯ್ಯೋ, ಅದಕ್ಕೆ ನಮ್ಮಮ್ಮ ಅಲ್ಲಿ ಕೂತಿದಾರಲ್ಲ, ಅದ್ರದ್ದೆಲ್ಲ ಕಾಟ ಬೇಡ ಅಂತ ಇಡ್ಲಿ ಹಿಟ್ಟನ್ನ ಅವನಲ್ಲಿ ಇಟ್ಬಿಡ್ತಾರೆ, ಇಲ್ಲಾಂದ್ರೆ ನಮ್ಮ ತಲೆಗೆ ಬರುತ್ತೆ ಅಂತ. ಮಾಡರ್ನ್ ಫುಡ್ನವರು ಇನ್ಸ್ಟೆಂಟಾಗಿ ಆಗಿರ್ಬೇಕು, ಟೇಸ್ಟಿ ಆಗಿರಬೇಕು ಅಂತಾರೆ. ಈಗ ನಮ್ಗೆ ಹೊಸ ಅಡುಗೆ ಬೇಕು, ಹೊಸ ರುಚಿ ಬೇಕು ಅಂದರೆ ತಟ್ ಅಂತಲೂ ಆಗ್ಬಿಡ್ಬೇಕಪ್ಪ ನಮಗೆ, ಅಲ್ವಾ? ಅದಕ್ಕೆ ಟ್ರೆಡಿಷ್ನಲ್ ಟೀಮ್ ನೀವೇನು ಹೇಳ್ತೀರಾ? ನಮ್ಮ ಟ್ರೆಡಿಷ್ನಲ್ ಫುಡ್ ಎಷ್ಟೊಂದಿದೆ. ನಮ್ಮ ಜೋಳದ ರೊಟ್ಟಿ, ರಾಗಿ ಮುದ್ದೆ, ಬಸ್ಸಾರು, ಒತ್ತು ಶಾವ್ಗೆ. ನಮ್ಮ ಅಮ್ಮನಿಗೆ ಕೆಲವೊಂದು ಮಾಡಕ್ಕೆ ಬರಲ್ಲ ಬಿಡಿ, ಏನೋ ಅಜ್ಜಿ ಬಂದ ಕೆಲವೊಂದು ಮಾಡ್ತಾರೆ. ಆದರೂ ಯುಗಾದಿ ಹಬ್ಬಕ್ಕೆ ಹೋಳಿಗೆ ಇರಲೇಬೇಕು ಅಲ್ವಾ? ಏನು ಹೇಳ್ತೀರಾ ಎಲ್ಲರೂ? ಅದ್ರ ಜೊತೆ ಧಾರವಾಡ ಪೇಡ, ಮೈಸೂರು ಪಾಕು, ಜಾಮೂನು, ಈ ಥರ ಬೇರೆ ಬೇರೆ ಸಿಹಿ ತಿಂಡಿಗಳು ಇದ್ದಾವೆ. ಈ ಸಿಹಿ ತಿಂಡಿಗಳ ಹೆಸರು ಕೇಳಿದ್ರೆ ಬಾಯಲ್ಲಿ ನೀರು ಬರೋದು ಖಂಡಿತ. ಪಾಸ್ತಾ ಇನ್ಸ್ಟೆಂಟಾಗಿ ಆಗುತ್ತೆ, ಒಪ್ಕೋತೀನಿ. ಬಟ್ ನಮ್ಮ ಟ್ರೆಡಿಷ್ನಲ್ ಫುಡಲ್ಲಿ ಎಷ್ಟೊಂದು ಫಾಸ್ಟ್ ಆ್ಯಂಡ್ ಇನ್ಸ್ಟೆಂಟ್ ಆಪ್ಷನ್ಸ್ ಇದೆ. ಉದಾಹರಣೆಗೆ ಚಿತ್ರಾನ್ನ, ಪುಳಿಯೋಗರೆ, ವಾಂಗಿಬಾತು, ಮತ್ತು ನನ್ನ ಫೇವ್ರೆಟ್ ಶಾವಿಗೆ ಉಪ್ಪಿಟ್ಟು. ಶಾವಿಗೆ ಉಪ್ಪಿಟ್ಟು ಮೇಲೆ ಖಾರ ಉದುರಿಸ್ಕೊಂಡು ತಿಂದರೆ ಆ ರುಚಿ ಇನ್ನೆಷ್ಟು ಹೆಚ್ಚುತ್ತೆ. ಅದ್ರ ಜೊತೆ ಶಾವಿಗೆ ಪಾಯಸ ತಿನ್ನುವಾಗ ಬಾಯಲ್ಲಿ ದ್ರಾಕ್ಷಿ ಗೋಡಂಬಿ ಸಿಗೋ ಖುಷಿನೇ ಬೇರೆ ಅಲ್ವಾ? ಇಲ್ಲೆಲ್ಲರೂ ಕೈ ಎತ್ರಿ, ಎಲ್ಲರೂ ಊಟಕ್ಕೋಸ್ಕರ ಯಾರು ಬಂದಿದ್ದಾರೆ? ಕರೆಕ್ಟ್, ಅದಕ್ಕೆ ಬಂದಿರೋದು. ಇವ್ರ ಫ್ಯೂಷನ್ ಫುಡ್ ಬಂದ್ಬಿಟ್ಟು ಒಥೆಂಟಿಕ್ ಟೇಸ್ಟ್ ಇರಬೇಕು ಅಂತಾರಪ್ಪ. ನಮಗೆಲ್ಲ ರುಚಿ ಅಡುಗೆ ಬೇಕು, ಜೋಳದ ರೊಟ್ಟಿ ಎಲ್ಲ ಬೇಕು ಅಂದರೆ ನಾವು ಟ್ರೆಡಿಷ್ನಲ್ ಸೈಡ್ಗೆ ಹೋಗೋದು. ಮಾಡರ್ನ್ ಫುಡ್ ಎಲ್ಲ ನಿವಾಳಿಸಾಕ್ಬಿಡುತ್ತೆ ಅಲ್ವಾ? ಈಗ ಮಾಡರ್ನ್ ಫುಡ್ ಇದಕ್ಕೇನು ವಾದ ಮಾಡ್ತೀರಾ ನೀವು? ಆಥೆಂಟಿಕ್ಕಾ? ನಾನು ಬರೋವರೆಗೂ ಮಾತ್ರ ಆಥೆಂಟಿಕ್ ಫುಡ್ ಹವ. ನಾನು ಬಂದಮೇಲೆ ಮಾಡರ್ನ್ ಫುಡ್ದೇ ಹವ. ಅಲ್ಲ,
ಈಗಿನ ಜನರೇಷನಲ್ಲಿ 90 ಸೆಕೆಂಡ್ಸ್ ರೀಲ್ ನೋಡೋಕ್ಕೆ ಟೈಮು ಪೇಷನ್ಸ್ ಇರಲ್ಲ. ಇನ್ನು ಒತ್ತು ಶಾವ್ಗೆ ಮಾಡ್ಕೊಂಡು ತಿನ್ನೋಕ್ಕೆ ಹೇಗಾಗತ್ತೆ ಹೇಳಿ? ಅದಕ್ಕೆ ಇನ್ಸ್ಟಂಟ್ ನೂಡಲ್ಸೇ ಬೆಸ್ಟು. ಬೇಗನೂ ಆಗುತ್ತೆ, ಲಾಟ್ಸ್ ಆಫ್ ವೆಜೀಸ್ ಕೂಡ ಇರುತ್ತೆ, ಈಸಿ ಟು ಡೂ ಆ್ಯಂಡ್ ಈಸಿ ಟು ಕ್ಲೀನ್. ಮತ್ತು ಮಾಡರ್ನ್ ಫುಡ್ ಅಂತ ಹೇಳಿದ್ರೆ ಫ್ಯೂಷನ್ ಫುಡ್ ಮರೆಯೋಕ್ಕಾಗತ್ತಾ? ನನ್ನ ಫೇವ್ರೆಟ್ ಫ್ಯೂಷನ್ ಫುಡ್ ಅಂದರೆ ಸ್ಪ್ರಿಂಗ್ ರೋಲ್ ದೋಸೆ. ಸನಿವೆಲ್ನ ರೆಸ್ಟಾರೆಂಟ್ನಲ್ಲಿ ತಿಂದಿದ್ದೆ. ಸ್ಪ್ರಿಂಗ್ ರೋಲ್ ವೆಜೀಸ್ ಆ್ಯಂಡ್ ಫ್ಲೇವರ್ಸ್ ಇತ್ತು, ಮತ್ತು ಮಸಾಲೆ ದೋಸೆದು ಕ್ರಿಸ್ಪಿನೆಸ್ ಆ್ಯಂಡ್ ಟೇಸ್ಟ್ ಕೂಡ ಇತ್ತು. ಎರಡೂ ಒಟ್ಟಿಗೆ ಒಂದೇ ಡಿಶಲ್ಲಿ ಸಕ್ಕತ್ತಾಗಿತ್ತು. ಎಲ್ಲ ಫ್ಯೂಷನ್ ಫುಡ್ ಏನು ಕೆಟ್ಟದಾಗಿರಲ್ಲ. ವ್ಯಾಲಿಡ್ ಪಾಯಿಂಟ್ ಹೇಳಿದ್ದಾರೆ. ನಾನು ಇವಾಗಿನ ಟ್ರೆಡಿಷ್ನಲ್ ಫುಡ್ ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟಿದ್ದೀನಿ, ಆದರೆ ಎಲ್ಲರಿಗೂ ಮಾಡರ್ನ್ ಫುಡ್ ಸ್ವಲ್ಪ ಇಷ್ಟ ಆಗುತ್ತೆ. ಬಟ್ ಫ್ಯೂಷನ್ ಫುಡ್ಡಲ್ಲಿ ಏನೂ ತಪ್ಪಿಲ್ಲ ಅಂತ ಮಾಡರ್ನ್ ಟೀಮ್ನವ್ರು ಹೇಳ್ತಾರಪ್ಪ. ಅದಕ್ಕೆ ಟ್ರೆಡಿಷ್ನಲ್ ಟೀಮ್ದವ್ರು ಏನು ವಾದ? ಟ್ರೆಡಿಷನಲ್ ಫುಡ್ ಇಂಡಿಯಾದೇ ಆಗಬೇಕಂತಿಲ್ಲ. ಇಲ್ಲಿ US-ನಲ್ಲೇ ಮೆಕ್ಸಿಕನ್, ಮೆಡಿಟರೇನಿಯನ್, ಇಟಾಲಿಯನ್, ಇಥಿಯೋಪಿಯನ್ ಮತ್ತು ಎಷ್ಟೆಲ್ಲ ಕುಸೀನ್ಸ್ ಟ್ರೈ ಮಾಡ್ಬೋದು. ಟ್ರೆಡಿಷನಲ್ ಫುಡ್ ಕಂಫರ್ಟಿಂಗ್ ಕೂಡ ಆಗಿರುತ್ತೆ. ನನ್ನ ಗೋ ಟು ಕಂಫರ್ಟ್ ಫುಡ್ ಅಂದರೆ ಮ್ಯಾಕ್ ಆ್ಯಂಡ್ ಚೀಸ್. ಪನೇರದ ಮ್ಯಾಕ್ ಆ್ಯಂಡ್ ಚೀಸ್ ನನ್ನ ಫೇವ್ರೆಟ್. ವಾರ್ಮ್ ಮೆಲ್ಟಿಂಗ್ ಚೀಸ್ ಗಿವ್ಸ್ ದಟ್ ಎಕ್ಸ್ಟ್ರಾ ಫ್ಲೇವರ್ ಆ್ಯಂಡ್ ಟೆಕ್ಸ್ಚರ್. ಏನು ಗೊತ್ತಾ, ಕ್ಲಾಸಿಕ್ ರೆಸಿಪೀಸ್ ತೊಗೊಂಡು ಅದನ್ನು ಸ್ಪಾಯ್ಲ್ ಮಾಡಿದು ಈಗ ಹಿಪ್ ಥಿಂಗ್. ಮ್ಯಾಕ್ ಆ್ಯಂಡ್ ಚೀಸ್ ಬೈಟ್ಸ್ ಗೊತ್ತಾ, ಅವ್ರು ಮ್ಯಾಕ್ ಆ್ಯಂಡ್ ಚೀಸ್ ಮಾಡಿ ಅದನ್ನು ಸ್ಮಾಲ್ ರೌಂಡ್ ಬಾಲ್ಸ್ ಮಾಡಿ ನಂತರ ಡೀಪ್ ಫ್ರೈ ಮಾಡ್ತಾರೆ. ಎಲ್ಲಿ ಈಸಿ ಟು ಮೇಕ್ ಆ್ಯಂಡ್ ಕನ್ವೀನಿಯನ್ಸ್. ಸೊ ನೀವು ಹೇಳ್ತಿರೋದು ಕ್ಲಾಸಿಕ್ಸ್ ಫುಡ್ ತೊಗೊಂಡು ಅದನ್ನು ಅನ್ನೆಸೆಸರಿ ಸ್ಪಾಯ್ಲ್ ಮಾಡ್ತಾರೆ ಮಾಡರ್ನ್ ಫುಡ್ನವರು ಅಂತ. ಅದಕ್ಕೆ ಮಾಡರ್ನ್ ಫುಡ್ ನೀವೇನು ಹೇಳ್ತೀರಾ? ಬರೀ US-ನಲ್ಲಿ ಮಾತ್ರ ಅಲ್ಲ ಡಿಫ್ರೆಂಟ್ ಕುಸಿನ್ ಸಿಗೋದು, ಈಗ ಇಂಡಿಯಾದಲ್ಲೂ ಎಲ್ಲ ಕಡೆ ಎಲ್ಲ ಕುಸಿನ್ ಸಿಗುತ್ತೆ. ಲಾಸ್ಟ್ ಇಯರ್ ನಾವು ಅಜ್ಜಿ ತಾತ ವಿಸಿಟ್ ಮಾಡೋಕ್ಕೆ ಹೋದಾಗ ಅಲ್ಲಿ ಕ್ರಿಸ್ಪಿ ಕೆ, ಮೆಕ್ಡಾನಲ್ಡ್ಸ್, ಇನ್-ಎನ್-ಔಟ್ ಬರ್ಗರ್ ಎಲ್ಲ ನೋಡಿದೆ. ಇನ್ಫ್ಯಾಕ್ಟ್ ಇಂಡಿಯಾದ ಮೆಕ್ಡಾನಲ್ಡ್ ಬರ್ಗರ್ಸ್ ತುಂಬ ಚೆನ್ನಾಗಿದೆ. ಅಗ್ರೀಡ್. ಮ್ಯಾಕ್ ಆ್ಯಂಡ್ ಚೀಸ್ ಫ್ರೈ ಮಾಡೋದು ಟೂ ಮಚ್. ಅದರ ಬದಲು ಮ್ಯಾಕ್ ಆ್ಯಂಡ್ ಚೀಸ್ ಪಿಜ್ಜಾ ಮಾಡ್ಬೋದು. ಪಿಜ್ಜಾ ಕ್ರಸ್ಟ್ ತೊಗೊಂಡು ಅದ್ರ ಮೇಲೆ ಮೆರಿನಾರ ಸಾಸ್ ಹಾಕಿ ಚೀಸ್ ಹಾಕಿ ಅದ್ರ ಮೇಲೆ ಲೆಫ್ಟ್ ಓವರ್ ಮ್ಯಾಕ್ ಆ್ಯಂಡ್ ಚೀಸ್ ಸ್ಪ್ರೆಡ್ ಮಾಡಿ ಬೇಕ್ ಮಾಡಿ. ಅಷ್ಟೇ, ತುಂಬ ಈಸಿ ಟು ಮೇಕ್ ಆ್ಯಂಡ್ ಸಿಂಪಲ್. ಈ ಇನೋವೇಟಿವ್ ಆಪ್ಷನ್ ಫುಡ್ ವೇಸ್ಟ್ ಆಗಲ್ಲ. ನನ್ನ ಫ್ರೆಂಡಿಗೆ ಡಯಟ್ ರೆಸ್ಟ್ರಿಕ್ಷನ್ಸ್ ಇದೆ, ಗ್ಲೂಟನ್ ಫುಡ್ ತಿನ್ನಲ್ಲ, ಅದಕ್ಕೆ ಕಾಲಿಫ್ಲವರ್ ಕ್ರಸ್ಟ್ ಸಿಗುತ್ತೆ. ಈ ಹೆಲ್ತಿ ಕ್ರಿಯೇಟಿವಿಟಿಗೆ ನೋ ಅನ್ನೋಕ್ಕಾಗತ್ತಾ? ಕಾಲಿಫ್ಲವರ್ ಕ್ರಸ್ಟ್ ಪಿಜ್ಜಾ ಕೇಳಿದ್ದೀರಾ? ಯಾರ ತಿಂತೀರಾ ನೀವೆಲ್ಲ? ಕೈ ಎತ್ತಿ, ಯಾರು ತಿಂತಾರೆ ಕಾಲಿಫ್ಲವರ್ ಕ್ರಸ್ಟ್ ಪಿಜ್ಜಾ? ಅಯ್ಯೋ 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 ದೇವ. ಕಾಲಿಫ್ಲವರ್ ಕ್ರಸ್ಟ್ ಪಿಜ್ಜಾ ಅಗ್ರೀಡ್. ಮ್ಯಾಕ್ ಆ್ಯಂಡ್ ಚೀಸ್ ಪಿಜ್ಜಾ ಅದ್ಭುತ. ಕ್ರಿಯೇಟಿವಿಟಿ ಇನ್ ಫುಡ್ ಅಂತ ಮಾಡರ್ನ್ ಟೀಮ್ನವ್ರು ಹೇಳ್ತಾರಪ್ಪ. ಅದಕ್ಕೆ ಟ್ರೆಡಿಷ್ನಲ್ ಫುಡ್ನವ್ರು ಏನು ಹೇಳ್ತೀರಾ? ಇಂಡಿಯಾದಲ್ಲಿ ಎಲ್ಲ ಸಿಗುತ್ತೆ ಸರಿ, ಹಾಗಂತೆ ಎಲ್ಲದ ಕುಕ್ಕರಿ ಲೀವ್ಸ್ನ ಒಗ್ಗರಣೆ ಹಾಕಿದರೆ ಹೆಂಗೆ? ಮೊನ್ನೆ ನನ್ನ ಆಂಟಿ ಮನೆಯಲ್ಲಿ ಪಾಸ್ಟಕ್ಕೆ ಲಿಟ್ರಲಿ ಒಗ್ಗರಣೆ ಹಾಕಿ ಸೈಡ್ಗೆ ಬೇರೆ ಪಿಕ್ಕಲ್ ಇಟ್ಟಿದ್ರು. ಈ ಕಡೆ ಲೆಮನ್ ರೈಸ್ನೂ ಅಲ್ಲ, ಆ ಕಡೆ ಪಾಸ್ಟನೂ ಅಲ್ಲ. #, ಫ್ಯೂಷನ್ ಫುಡ್ ಬೇರೆ. ಮತ್ತೆ ಪಿಜ್ಜಾ ಎಲ್ಲರಿಗೆ ಇಷ್ಟ? ಯಾರಿಗೆ ಪಿಜ್ಜಾ ಇಷ್ಟ? ಹಾಂ, ಎಲ್ಲರಿಗೆ ಪಿಜ್ಜಾ ಇಷ್ಟ. ಆದರೆ ಕ್ರಿಯೇಟಿವ್ ಹೆಸರಲ್ಲಿ ಏನನ್ನು ಮಾಡಿ ಫುಡ್ ವೇಸ್ಟ್ ಮಾಡ್ಕೊಂಡು ಹೆಲ್ತ್ ಕಚ್ಕೊಬರೋದು. ಪಿಜ್ಜಾಗೆ ಪನೀರ್ ಆ್ಯಡ್ ಮಾಡಿ, ಓಕೆ ಅಂತ ತಿನ್ನೋಣ, ಅಲ್ಲಿಗೆ ಸ್ಟಾಪ್ ಆಗಲ್ಲ. ನೆಕ್ಸ್ಟ್ ಪಿಜ್ಜಾ ಮೇಲೆ ಏನಿರುತ್ತೆ? ಕೋಕೋನಟ್ ಇರುತ್ತೆ, ಆ್ಯಪಲ್ ಇರುತ್ತೆ, ಮ್ಯಾಶ್ ಪೊಟೇಟೊ ಇರುತ್ತೆ, ಕೈಗೆ ಸಿಗುತ್ತೆ ಹಾಕ್ತಾರೆ. ಇನ್ನು ಒರಿಜಿನಲ್ ಚೀಸ್ ಕೇಕ್ ನನ್ನ ಫೇವ್ರೆಟ್ ಡಿಸರ್ಟ್. ಚೀಸ್ ಕೇಕ್, ಅದರ ಮೇಲೆ ವಿಪ್ ಕ್ರೀಮ್, ಸ್ಪೂನಲ್ಲಿ ಚೀಸ್ ಕೇಕ್ ಸ್ಲೈಸ್ ಮಾಡಿ ಬಾಯಿಗೆ ಹಾಕಿ ಹಾಗೆ ಕರಿಗೆ ಹೋಗುತ್ತೆ. ಈಗ ಅದು ಚೀಸ್ ಕೇಕ್ ಮಾಡರ್ನ್ ಹೆಸರಲ್ಲಿ ಏನಾಗುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಪೀನಟ್ ಬಟರ್ ಕಪ್ ಫಜ್ ಚೀಸ್ ಕೇಕ್ ನೋಡಿ. ಒಂದು ಕ್ಲಾಸಿಕ್ ಟೇಸ್ಟ್, ಪೀನಟ್ ಬಟರ್ ಅದು ಹಾಕಿ ಕೆಡಿಸಿದು ಆಯಿತು. ಓಹೋ, ಇದ್ಯಾಕೋ ಒಂದು ಸ್ವಲ್ಪ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ರ್ಯಾಂಡಮ್ ಫ್ಲೇವರ್ಸ್ ಮಿಕ್ಸ್ ಮಾಡ್ತಾರೆ ನೋಡಿ, ಹಂಗಿದೆ ಇವರು ಮಾಡರ್ನ್ ಫುಡ್ನವ್ರದ್ದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮಾಡರ್ನ್ ಟೀಮ್ನವ್ರು ಏನು ಹೇಳ್ತೀರಾ? ಮಾಡರ್ನ್ ಫುಡ್ ಕೇವಲ ರ್ಯಾಂಡಮ್ ಮಿಕ್ಸ್ ಅಷ್ಟೇ ಅಲ್ಲ, ಅದು ವರ್ಲ್ಡ್ ಫ್ಲೇವರ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಪ್ಷನ್ಸ್ ಕೊಡುತ್ತೆ. ಮೊನ್ನೆ ನಾನು ಕ್ಯಾರಿ ಕ್ಯಾಸಡಿಯಾ ಟ್ರೈ ಮಾಡಿದ್ದೆ. ಇದು ಮೆಕ್ಸಿಕನ್ ಕ್ಯಾಸಡಿಯಾಗೆ ಝುಕೀನಿ, ಸ್ಕ್ವಾಷ್, ಎಡಮಾಮೆ, ಕ್ಯಾರೆಟ್ಸ್, ಸ್ಪ್ರೌಟ್ಸ್ ಮತ್ತು ಕ್ಯಾಶ್ಯೂಸ್ ಹಾಕಿದ್ರು. ಮಲ್ಟಿಪಲ್ ಕ್ವಿಸೀನ್ಸ್ ಫ್ಲೇವರ್ಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಮೇಝಿಂಗ್ ಆಪ್ಷನ್. ಈಗ ವರ್ಲ್ಡ್ ಫ್ಲೇವರ್ ಎಕ್ಸ್ಪ್ಲೋರ್ ಮಾಡಬೇಕು ಅಂದರೆ ಮಾಡರ್ನ್ ಫುಡ್ನವ್ರು ಹೇಳ್ತಾ ಇದ್ದಾರಪ್ಪ. ಆದರೆ ಟ್ರೆಡಿಷ್ನಲ್ ಫುಡ್ಡಲ್ಲೂ ಎಷ್ಟೊಂದು ಸ್ಟೇಟ್ಸ್ದೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದಲ್ವಾ? ಅದಕ್ಕೆ ಟ್ರೆಡಿಷ್ನಲ್ ಟೀಮ್ ನೀವೇನು ಹೇಳ್ತೀರಾ? ಇಲ್ಲಿ ಜಾಪನೀಸ್ ರೆಸ್ಟೋರೆಂಟ್ನಲ್ಲಿ ಒಂದು ಟ್ರೆಡಿಷನಲ್ ಮೀಲ್ ಟ್ರೈ ಮಾಡಿದೆ.
ಅದರ ಹೆಸರು ರಾಮೆನ್ ಸೂಪ್ ಅಂತ. ಈ ರಾಮೆನ್ ಸೂಪಲ್ಲಿ ಬ್ರಾತ್, ನೂಡಲ್ಸ್, ವೆಜಿಟಬಲ್ಸ್, ಬಾಯ್ಲ್ಡ್ ಎಗ್ಸ್ ಆ್ಯಂಡ್ ಟಾಪಿಂಗ್ಸ್ ಇರುತ್ತೆ. ಇದು ಅಥೆಂಟಿಕ್ ಜಾಪನೀಸ್ ಫುಡ್. ಒಂದು ಸೂಪ್ ಕಂಪ್ಲೀಟ್ ಮಾಡಿದ್ರೆ ಹೊಟ್ಟೆ ಫುಲ್ ಆಗಿರುತ್ತೆ. ಬಟ್ ಅಫ್ಕೋರ್ಸ್ ಮಾಡರ್ನ್ ಹೆಸರಲ್ಲಿ ಇದನ್ನು ಥ್ರೋಟ್ ಸೂಪ್ ಮಾಡ್ತಾರೆ. ಇನ್ನು ಚೈನೀಸ್ ಕ್ಯೂಸಿನಿಗೆ ಬಂದರೆ ಅವ್ರದ್ದಂತೂ ಎಷ್ಟೊಂದು ಟ್ರೆಡಿಷನಲ್ ಮೀಲ್ಸ್ ಇದೆ. ಉದಾಹರಣೆಗೆ ಚೌಮೇನ್, ಸ್ಪ್ರಿಂಗ್ ರೋಲ್ಸ್, ನೂಡಲ್ಸ್, ಫ್ರೈಡ್ ರೈಸ್. ನಾನು ಹೇಳ್ತೇನೆ ಇರ್ತೀನಿ, ನೀವು ಕೇಳ್ತೇನೆ ಇರಬೇಕು, ಏನಕ್ಕಂದರೆ ಈ ಲಿಸ್ಟ್ ಮುಗಿಯೋದೇ ಇಲ್ಲ. ಈ ಡಿಶಸ್ದು ರಿಚ್ ಆ್ಯಂಡ್ ಫ್ಲೇವರ್ಫುಲ್ ಟೇಸ್ಟ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಾಕ್ತಾರೆ ಈ ಮಾಡರ್ನ್ ಅವರು. ಸೊ ಒಥೆಂಟಿಕ್ ಟೇಸ್ಟ್ ಅಂದರೆ ಟ್ರೆಡಿಷ್ನಲ್ ಫುಡ್, ಒಪ್ಕೋತೀರಾ ಇಲ್ವಾ? ಒಥೆಂಟಿಕ್ ಟೇಸ್ಟ್ ಅಂದರೆ ಟ್ರೆಡಿಷ್ನಲ್ ಫುಡ್ಡಲ್ಲೇ ಇರುತ್ತೆ ಅಂತ ಟ್ರೆಡಿಷ್ನಲ್ ಟೀಮ್ನವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ಮಾಡರ್ನ್ ಟೀಮ್ ನೀವೇನು ಹೇಳ್ತೀರಾ? ಆಥೆಂಟಿಕ್ ಫುಡ್ ಅಂದರೆ ಯಾವಾಗಲೂ ಹೆಲ್ತಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದೇ ಆಥೆಂಟಿಕ್ ಫುಡ್ಗೆ ಸ್ವಲ್ಪ ಮಾಡರ್ನ್ ಟಚ್ ಕೊಟ್ಟರೆ ಸಖತ್ತಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಪಕೋಡ. ಅಜ್ಜಿ ಹಾಕಿದ ಆಲದ್ ಬರ ಅಂತ ಯಾವಾಗಲೂ ಈರುಳ್ಳಿ ಪಕೋಡ ತಿನ್ನೋದು ಬದಲು ಪನ್ನೀರ್ ಪಕೋಡ, ಚೀಸ್ ಪಕೋಡ, ಮ್ಯಾಕರೋನಿ ಪಕೋಡ, ಕಾಲಿಫ್ಲವರ್ ಅಥವಾ ಬ್ರಾಕೊಲಿ ಪಕೋಡ, ಈ ಥರ ಮನೆಯಲ್ಲಿರೋ ಬರೋ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ಬೋದು. ನಮ್ಮ DVG ಅವರ ಕಗ್ಗಾಸ್ಗೆ ಸ್ವಲ್ಪ ಮಾಡರ್ನ್ ಫುಡ್ ಚೇಂಜ್ ಮಾಡಿದ್ರೆ, ಸ್ಟವ್ ಮೇಲೆ ಸುಡುವ ಬಾಣಲಿಯನ್ನು ಇಟ್ಟಿರಲು, ಕುದಿಯುವ ಎಣ್ಣೆಯಲ್ಲೂ ಬ್ಯಾಟರನ್ನು ಹಾಕಿರಲು, ಅದನ್ನು ತಿಂದಮೇಲೆ ನಿಮಗೆ ಫ್ಯಾಟಿ ಲಿವರ್ ಬರುವಂತಾಗಲು ಬದಲಿಗೆ ಏರ್ ಫ್ರೈ ಮಾಡ್ಕೊಂಡು ಹೆಲ್ತಿಯಾಗಿ ತಿನ್ನೋ ಮಂಕುತಿಮ್ಮ. ಏನಂತೀರಾ? ಪಕೋಡ ಏನು ವೆರೈಟಿಗಳು! ಮಂಗಳೂರು ಜನ ಎಷ್ಟು ಬಂದಿದ್ದೀರಾ ಇಲ್ಲಿ? ಮಂಗಳೂರು ಬಜ್ಜಿ ಯಾರಿಗಿಷ್ಟ? ಮದ್ದೂರು ವಡೆ, ಧಾರವಾಡದು ಮಿರ್ಚಿ ಬಜ್ಜಿ ಎಲ್ಲ ಪಕೋಡ ಹೇಳಿ ಹೇಳಿ ನನಗಂತೂ ಬಾಯಲ್ಲಿ ನೀರು ಬಂದಿದ್ದಪ್ಪ. ನನಗಂತೂ ಈರುಳ್ಳಿ ಪಕೋಡ ಅಂದರೆ ಪ್ರಾಣ, ಆಯಿತಾ? ಇವ್ರು ಹೇಳ್ತಾರೆ ಟ್ರೆಡಿಷ್ನಲ್ ಫುಡ್ಡಲ್ಲಿ ಎಲ್ಲದೂ ಆಸಮ್ ಅನ್ನೋಕ್ಕಾಗಲ್ಲ ಅಂತ. ಅದಕ್ಕೆ ನಮ್ಮ ಟ್ರೆಡಿಷ್ನಲ್ ಟೀಮ್ ಏನು ಹೇಳ್ತೀರಾ? ಲಾಸ್ಟ್ ಮಂತ್ ನನ್ನ ಪೇರೆಂಟ್ಸ್ ಜೊತೆಗೆ ವಾಲಿ ಅಂತ ಇಥಿಯೋಪಿಯನ್ ರೆಸ್ಟೋರೆಂಟ್ಗೆ ಹೋಗಿದ್ದೆ. ಲೆಂಟಲ್ ಸಂಬೂಸ ಆಪಿಟೈಸರ್ಸ್ ಮಿಸರ್ ಇನ್ ಇಂಜಿರಾ ತಗೊಂಡೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಲ್ಲೇ ಮೆನಿ ಐಟಮ್ಸ್ ನಮ್ಮ ಇಂಡಿಯನ್ ಫುಡ್ ಐಟಮ್ಸ್ ಥರನೇ ಇತ್ತು. ಅಲ್ಲೇ ಒಂದು ಝಕಬರ್ಗ್ ಕಾಂಬೋ ಅಂತ ಇದೆ. ಫೇಸ್ಬುಕ್ ಫೌಂಡರ್ ಮಾರ್ಕ್ ಝಕಬರ್ಗ್ ಅಲ್ಲಿ ಹೋಗಿ ಈ ಕಾಂಬೋ ಟ್ರೈ ಮಾಡಾದ್ಮೇಲೆ ತುಂಬ ಪಾಪ್ಯುಲರ್ ಆಯಿತು. ನನ್ನ ಪಾಯಿಂಟ್, ಟ್ರೆಡಿಷನಲ್ ಫುಡ್ ಸಿಗ್ನಿಫೈಸ್ ಅಲ್ಲಿನ ಕಲ್ಚರ್ ಆ್ಯಂಡ್ ಟ್ರೆಡಿಷನ್. ನಾನು ಟ್ರೈ ಮಾಡಬೇಕು ಈ ಇಥಿಯೋಪಿಯನ್ ಕ್ಯೂಸಿನ್, ತುಂಬ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ಸ್ ಇರುತ್ತೆ ಅಂತ ಕೇಳ್ತೀನಪ್ಪ. ಆಮೇಲೆ ಇವ್ರು ಹೇಳ್ತಾರೆ ಆ ರೆಸ್ಟೋರೆಂಟು ಅದ್ರ ಕಲ್ಚರ್ ಶೋಕೇಸ್ ಮಾಡುತ್ತೆ ಅಂತ. ಸೊ ನಮ್ಮ ಮಾಡರ್ನ್ ಫುಡ್ ಇದಕ್ಕೇನು ಹೇಳ್ತೀರಾ? ಅಗ್ರೀಡ್. ಫುಡ್ ಕಲ್ಚರ್ ಬಗ್ಗೆ ತುಂಬ ಹೇಳುತ್ತೆ. ನೆನ್ನೆ ನಾನು ಮತ್ತು ನನ್ನ ಫ್ಯಾಮಿಲಿ ಒಂದು ಫ್ಯೂಷನ್ ರೆಸ್ಟೋರೆಂಟಿಗೆ ಹೋಗಿದ್ವಿ. ಅದು ಫ್ರೆಂಚ್ ವಿಯೆಟ್ನಮೀಸ್ ರೆಸ್ಟೋರೆಂಟ್. ಅಲ್ಲಿ ನಾನು ವೆಜಿಟೇರಿಯನ್ ವೆಲ್ಲಿಂಗ್ಟನ್ ಟ್ರೈ ಮಾಡಿದ್ದೆ. ಅದ್ರ ಮೇಲೆ ಟೋಫು, ಮಶ್ರೂಮ್, ಸ್ಪಿನೇಚ್, ಕ್ಯಾರೆಟ್ ಎಲ್ಲ ಹಾಕಿದ್ರು. ಫ್ರೆಂಚ್ ಟಾಪಿಂಗ್ಸ್ ಜೊತೆಗೆ ವಿಯೆಟ್ನಮೀಸ್ ಸ್ಪೈಸಸ್. ತುಂಬ ಚೆನ್ನಾಗಿತ್ತು. ಡೈವರ್ಸಿಟಿ ಇನ್ ಫುಡ್ ಆ್ಯಕ್ಚುಲಿ ಕಲ್ಚರ್ ಬಗ್ಗೆ ತುಂಬ ಹೇಳುತ್ತೆ. ಆಲ್ಸೋ ನ್ಯೂ ಟೇಸ್ಟ್ ಎಕ್ಸ್ಪ್ಲೋರ್ ಮಾಡ್ಬೋದು. ಸಕ್ಕ ಡಿಸ್ಕಷನ್ ಅಪ್ಪ ಎರಡು ಟೀಮ್ನವರು. ಎಷ್ಟು ಅನೇಕ ವ್ಯಾಲಿಡ್ ಪಾಯಿಂಟ್ಸ್ ಹೇಳಿದ್ದಾರೆ ಅಂದರೆ, ಟ್ರೆಡಿಷ್ನಲ್ ಟೀಮ್ನವರು ಟ್ರೆಡಿಷನಲ್ ಶೋಕೇಸ್ ಮಾಡುತ್ತೆ ಅಂತಾರೆ. ಮಾಡರ್ನ್ ಫುಡ್ ಬಂದ್ಬಿಟ್ಟು ಬೇರೆ ಬೇರೆ ಕ್ಯೂಸಿನ್ ಫ್ಯೂಷನ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ ಅಂತಾರಪ್ಪ. ಇದು ಜಸ್ಟ್ ಅನ್ಹೆಲ್ತಿ ಸೋಷಿಯಲ್ ಮೀಡಿಯಾ ಶೋ ಆಫ್ ಅಂತ ಪ್ರತಿವಾದ ಆಗಿತ್ತು. ಈಗ ಟ್ರೆಡಿಷ್ನಲ್ ಫುಡ್ಡು ಎಷ್ಟು ಕನ್ವೀನಿಯೆಂಟ್ ಆ್ಯಂಡ್ ಈಸಿ ಟು ಪ್ರಿಪೇರ್, ಲೈಕ್ ಇನ್ಸ್ಟೆಂಟ್ ನೂಡಲ್ಸ್, ತಪ್ಪೇ ಇಲ್ಲ ಮಾಡೋದ್ರಲ್ಲಿ ಅಲ್ವಾ? ಹಿಂದಿನ ಕಾಲದಲ್ಲಿ ತಾವೇ ಅವರು ಬೆಳೆ ಬೆಳೆದು ಅದನ್ನು ಹಿಟ್ ಮಾಡಿ ಗ್ರೈಂಡ್ ಮಾಡಿ ಮುದ್ದೆ ಮಾಡಿ ತಿಂತಿದ್ರು. ಅವ್ರಿಗೆಲ್ಲ ಜಿಮ್ಮೆಲ್ಲ ಎಲ್ಲಿ ಬೇಕಿತ್ತು ಹೇಳಿ? ಕ್ಯಾಲರೀಸ್ದಂತೂ ಚಿಂತೆನೇ ಇರ್ತಿರ್ಲಿಲ್ಲ. ಈಗ ನೋಡಿ ಎಲ್ಲ ಎಷ್ಟು ಈಸಿ ಆಗಿದೆ ಅಂದರೆ ಎಲ್ಲ ಪ್ಯಾಕೆಟ್ ಮೇಲೆ ಬರ್ಬಿಟ್ಟಿರ್ತಾರೆ. ಅದನ್ನು ತಿನ್ನೋದು ಆಮೇಲೆ ಕರಗಿಸೋದು ಹೆಂಗಂತಾನೆ ಯೋಚನೆ ಅಲ್ವಾ ಎಲ್ಲರಿಗೂ. ಈಗ ಟ್ರೆಡಿಷ್ನಲ್ ಫುಡ್ಡರಾಗಲಿ ಮಾಡರ್ನ್ ಫುಡ್ಡರಾಗಲಿ ನಿಮ್ಮ ಕನ್ವೀನಿಯನ್ಸ್ ಮತ್ತು ನಿಮ್ಮ ಟೈಮ್ ತಕ್ಕಾಗೆ ಯಾವ್ದು ಬೇಕಾದ್ರೂ ಮಾಡ್ಕೊಂಡು ತಿನ್ನಿ, ಬಟ್ ಹಿತಮಿತವಾಗಿ ತಿನ್ನಿ. ಈ ಹರಟೆ ಕಟ್ಟೆ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ KKNC ಅವರು ಯುಗಾದಿ ಉತ್ಸವಕ್ಕೋಸ್ಕರ ಸ್ಪೆಷಲಾಗಿ ವೆರೈಟಿ ಊಟಗಳು ತರಿಸಿದ್ದಾರೆ. ಅದನ್ನ ಎಲ್ಲರೂ ಸೇರ್ಕೊಂಡು ಎಲ್ಲ ಕಾರ್ಯಕ್ರಮಗಳು ಆದಮೇಲೆ ಎಂಜಾಯ್ ಮಾಡಿ ದಬಾಯಿಸೋಣ, ಆಯಿತಾ? ಧನ್ಯವಾದಗಳು.